ನಿಮಗೆ ಕೆಲವೊಂದು ಸಲ ಏನು ಮಾಡೋಕ್ಕೂ ಮನಸ್ಸೇ ಇರಲ್ಲ ಅಲ್ವಾ? ತುಂಬ ಚಿಕ್ಕ ಕೆಲಸ ಕೂಡ ದೊಡ್ಡದಾಗಿ ಅನ್ನಿಸ್ತಾ ಇರುತ್ತಲ್ವ? ಹಾಗಾದರೆ ನೀವು ಸೋಮಾರಿಗಳೆಲ್ಲ ಸ್ನೇಹಿತರೆ, ನಿಮ್ಮ ನರ್ವಸ್ ಸಿಸ್ಟಮ್ ಸುಸ್ತಾಗಿರ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ಸ್ಥೈರ್ಯಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ನಾವು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ತುಂಬ ಜನರು ಅವರು ಸೋಮಾರಿಗಳು ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ನಿಜವಾದ ಸಮಸ್ಯೆ ಮೋಟಿವೇಶನ್ ಅಲ್ಲ. ಸಮಸ್ಯೆ ಏನಂದರೆ ನಮ್ಮ ನರ್ವಸ್ ಸಿಸ್ಟಮ್ ಯಾವಾಗಲೂ ಸ್ಟ್ರೆಸ್ ಮೋಡ್ನಲ್ಲೇ ಇರೋದು. ಹಾಗಾಗಿ ತುಂಬ ಸಣ್ಣ ಕೆಲಸ ಕೂಡ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಏನೂ ಆಗದೇ ಇದ್ದರೂ ಕೂಡ ಏನೋ ತಪ್ಪಾಗೋಗುತ್ತೇನೋ ಅನ್ನೋ ಭಾವನೆ ಬರ್ತಾ ಇರುತ್ತೆ. ಒಳ್ಳೆಯ ವಿಷಯ ಏನಂದರೆ ಬರೋ ಮುಂದಿನ 30 ದಿನಗಳವರೆಗೆ ನೀವು ಈಗ ನಾನು ಹೇಳುವಂಥ 5 ಸುಲಭವಾದ ಅಭ್ಯಾಸಗಳನ್ನು ಮಾಡಿದಾಗ ನಿಮ್ಮ ನರ್ವಸ್ ಸಿಸ್ಟಮ್ ನಿಧಾನವಾಗಿ ಕಾಮ್ ಆಗೋಕ್ಕೆ ಶುರುವಾಗುತ್ತೆ. ಮೊದಲನೇ ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ಮೊದಲು 30 ನಿಮಿಷ ಮೊಬೈಲನ್ನು ನೋಡಬೇಡಿ. ಕಿಟಕಿ ಹತ್ರ ಹೋಗಿ ನಿಂತ್ಕೊಳ್ಳಿ ಅಥವಾ ಹೊರಗೆ ಹೋಗಿ ಸೂರ್ಯನ ಬೆಳಕನ್ನು ನೋಡಿ. 5 ರಿಂದ 10 ನಿಮಿಷ ನಿಧಾನವಾಗಿ ನಡೀರಿ. ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ. ಇದರಿಂದ ನಿಮ್ಮ ಬ್ರೈನ್ಗೆ ಹೊಸ ದಿನ ಆರಂಭ ಆಗಿದೆ, ಎಲ್ಲ ಸೇಫ್ ಆಗಿದೆ ಅನ್ನೋ ಸಿಗ್ನಲ್ ಹೋಗುತ್ತೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಟಿಫಿಕೇಷನ್ಸ್, ನ್ಯೂಸ್ ನೋಡಿದಾಗ ನರ್ವಸ್ ಸಿಸ್ಟಮ್ ಸ್ಟ್ರೆಸ್ ಮೋಡ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ಮೊದಲು 30 ನಿಮಿಷ ನಿಮ್ಮದೇ ಆಗಿರಲಿ. ಎರಡನೇ ಅಭ್ಯಾಸ, ಕಾಫಿ ಕುಡಿಯೋ ಮೊದಲು ನೀರು ಮತ್ತು ಪ್ರೋಟೀನ್. ತುಂಬ ಜನರು ಎದ್ದ ತಕ್ಷಣ ಕಾಫಿ ಕುಡಿತಾರೆ, ಆದರೆ ದೇಹಕ್ಕೆ ಮೊದಲು ನೀರು ಬೇಕು. ಅದಾದಮೇಲೆ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ತಗೋಬೇಕು. ಮೊಟ್ಟೆ, ಮೊಸರು, ಪನ್ನೀರು, ಸ್ಪ್ರೌಟ್ಸು, ದಾಲ್ ಅಥವಾ ಪ್ರೋಟೀನ್ ಸ್ಮೂದಿ ಯಾವುದಾದ್ರೂ ಸಾಕು. ಅದಾದ ಮೇಲೆ ಕಾಫಿ ಕುಡೀರಿ, ಸಮಸ್ಯೆ ಆಗಲ್ಲ. ದೇಹಕ್ಕೆ ಎನರ್ಜಿ ಸಿಕ್ಕಾಗ ಬ್ರೈನ್ ಕೂಡ ಕಾಮಾಗಿ ಕೆಲಸ ಮಾಡುತ್ತೆ. ನಾನು ಇನ್ನೂ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಹಿಂದಿನ ವಿಡಿಯೋ ನಿಮ್ಮ ಕರ್ಮದ ಕಷ್ಟಗಳು ಮುಗಿಯಲಿವೆ, ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂತ ಅಂದರೆ ತಪ್ಪದೆ ನೋಡಿ. ಆ ವಿಡಿಯೋಲಿ ಕರ್ಮದ ಭಾರವನ್ನು ಹೇಗೆ ಬಿಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನರ್ವಸ್ ಸಿಸ್ಟಮನ್ನು ಕಾಮ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಎರಡು ಒಟ್ಟಿಗೆ ನೀವು ಮಾಡಿದಾಗ ಇನ್ನೂ ಉತ್ತಮವಾದ ಫಲಿತಾಂಶ ಸಿಗುತ್ತೆ ನಿಮಗೆ. ಈಗ ಮೂರನೇ ಅಭ್ಯಾಸ, ಪ್ರತಿದಿನ 5 ನಿಮಿಷ ಸ್ಲೋ ಬ್ರೀದಿಂಗ್ ಮಾಡಿ. ಕೇವಲ 5 ನಿಮಿಷ ಸಾಕು. ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳಿ, ಬಾಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡೋ ಸಮಯ ಸ್ವಲ್ಪ ಜಾಸ್ತಿ ಆಗಿರಲಿ ಒಳಗೆ ತಗೊಳ್ಳೋದಕ್ಕಿಂತ. ಇದರಿಂದ ದೇಹಕ್ಕೆ ಈಗ ಯಾವುದೇ ಅಪಾಯ ಇಲ್ಲ ಅನ್ನೋ ಸಂದೇಶ ಸಿಗುತ್ತೆ. ಈ ಬ್ರೀದಿಂಗನ್ನು ಪ್ಯಾನಿಕ್ ಆದಾಗ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೀವು ಶಾಂತವಾಗಿ ಇರುವಾಗ, ಪ್ರತಿದಿನ ಶಾಂತವಾಗಿರಬೇಕು ಅಂದಾಗ ಪ್ರತಿದಿನ ಬೆಳಗ್ಗೆ ಇದನ್ನು ಮಾಡಿ. ಇನ್ನು 4ನೇ ಅಭ್ಯಾಸ, ಮಧ್ಯಾಹ್ನ ಮೊದಲು ಒಂದು ಕಷ್ಟದ ಕೆಲಸ ಮಾಡಿ. ಮಧ್ಯಾಹ್ನಕ್ಕಿಂತ ಮುಂಚೆ ನೀವು ಯಾವ ಕೆಲಸನ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರೋ ಅದರಲ್ಲಿ ಒಂದನ್ನು ಬೆಳಗ್ಗೆ ಮಾಡಿ. ಒಂದು ಫೋನ್ ಕಾಲ್ ಆಗಿರಬಹುದು, ಯಾರಿಗಾದರೂ ಒಂದು ಇಮೇಲ್ ಕಳಿಸೋದಾಗಿರ್ಬೋದು, ಒಂದು ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಮುಖ್ಯವಾದ ಡೆಸಿಷನ್ ತಗೊಳ್ಳೋದು ಕೂಡ ಆಗಿರ್ಬೋದು. ಒಂದು ಕೆಲಸನ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಬ್ರೈನ್ಗೆ ಆತ್ಮವಿಶ್ವಾಸ ಬರುತ್ತೆ. ನಾನು ಮಾಡೋಕ್ಕೆ ಸಾಧ್ಯ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಬೆಳೆಯುತ್ತೆ. ಪೆಂಡಿಂಗ್ ಇರೋ ಕೆಲಸನ ನೀವು ಬೆಳಗ್ಗೆನೇ ಒಂದು ಸಲ ಮಧ್ಯಾಹ್ನಕ್ಕಿಂತ ಮುಂಚೆ ಮಾಡಿದಾಗ. ಈಗ 5ನೇ ಅಭ್ಯಾಸ, ನಿಮ್ಮ ಸ್ಲೀಪ್ ಟೈಮನ್ನು ಪ್ರೊಟೆಕ್ಟ್ ಮಾಡಿ. ಕೇವಲ ಹೆಚ್ಚು ಗಂಟೆ ನಿದ್ರೆ ಮಾಡಿದರೆ ಸಾಕಾಗಲ್ಲ. ಪ್ರತಿದಿನ ಸಾಧ್ಯವಾದಷ್ಟು ಒಂದೇ ಸಮಯಕ್ಕೆ ಮಲಗಿ, ಒಂದೇ ಸಮಯಕ್ಕೆ ಎದ್ದೇಳಿ. ವೀಕೆಂಡ್ನಲ್ಲೂ ತುಂಬ ಬದಲಾವಣೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ರೆಗ್ಯುಲರ್ ಸ್ಲೀಪ್ ಇದ್ದಾಗ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ, ನಮ್ಮ ಮೂಡ್ ಸ್ಟೇಬಲ್ ಆಗಿರುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ ಮತ್ತು ನರ್ವಸ್ ಸಿಸ್ಟಮ್ ನಿಧಾನವಾಗಿ ಹೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಈ 5
ಸಾಧ್ಯವಾದರೆ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ ಸನ್ಲೈಟ್ ಮತ್ತು ಮೂಮೆಂಟ್, ಕಾಫಿಗಿಂತ ಮೊದಲು ನೀರು ಮತ್ತು ಪ್ರೋಟೀನ್, 5 ನಿಮಿಷ ಸ್ಲೋ ಬ್ರೀದಿಂಗ್, ಮಧ್ಯಾಹ್ನಕ್ಕಿಂತ ಮೊದಲು ಒಂದು ಕಷ್ಟ ಕೆಲಸ ಮುಗಿಸಿ, ರೆಗ್ಯುಲರ್ ಸ್ಲೀಪ್ ಸ್ಕೆಡ್ಯೂಲ್. ಇದು ತುಂಬ ಸಿಂಪಲ್ ಅನಿಸ್ಬಹುದು ಅಲ್ವಾ, ಆದರೆ ನರ್ವಸ್ ಸಿಸ್ಟಮ್ಗೆ ಇದು ದೊಡ್ಡ ದೊಡ್ಡ ಚೇಂಜಸ್ ಸಿಗುತ್ತೆ. ನೀವು ಒಂದೇ ಸಲ ದೊಡ್ಡ ದೊಡ್ಡ ಚೇಂಜಸ್ ಮಾಡಬೇಕು ಅಂತೇನಿಲ್ಲ, ಈ ಥರ ಸಣ್ಣದೇ ಸಾಕು. ಪ್ರತಿದಿನ ಸಿಗುವಂಥ ಸೇಫ್ಟಿ ಸಿಗ್ನಲ್ ಸಾಕು ನಮ್ಮ ದೇಹಕ್ಕೆ, ಬ್ರೈನ್ಗೆ. ಈ 5 ಅಭ್ಯಾಸಗಳನ್ನು ಮುಂದಿನ 30 ದಿನಗಳು ಮಾಡಿ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ದೇಹ ಶಾಂತ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಥೈರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ತ್ರಿವೇಣಿ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನಲ್ ಜರ್ನಿಯಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ. ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ನಮಸ್ಕಾರ.